ಚೆನ್ನಾಗಿ ಕಾಣಿಸೋಣ, ಫೇರ್ ಆಗಿ ಕಾಣಿಸೋಣ ಅಂತ ಅನ್ಕೊಂಡು ಡೆಕೆತ್ಲಾನ್ ಬ್ಯಾಗ್ ನನ್ಕಿಂತ ದೊಡ್ಡದಾಗಿದೆ. ಲೇಡೀಸ್ ಕೂಡ ಡ್ಯಾನ್ಸ್ ಮಾಡ್ತಾರೆ. ಆ ಕ್ಲಿಪ್ನು ನಾನು ಹಾಕ್ತೀನಿ. ಗಣೇಶ ಫೆಸ್ಟಿವಲ್ ಅಲ್ವಾ, ಸೊ ಹಾಗಾಗಿ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್. ಇವತ್ತು ನಾನಿದ್ದೀನಿ ದೊಡ್ಡ ಗಣಪತಿ, ಸೊ ಬೆಂಗಳೂರಲ್ಲಿರುವ ಫೇಮಸ್ ಗಣಪತಿ ಟೆಂಪಲ್ ಮುಂದೆ ಇದ್ದೀನಿ. ಸೊ ಎಷ್ಟು ಜನ ಇದ್ದಾರೆ ಅಂತಂದರೆ ಲೈನು ಎಷ್ಟು ದೊಡ್ಡದಾಗಿದೆ ಅಂತ ಫುಲ್ ಕ್ಯಾಪ್ಚರ್ ಮಾಡಿದ್ದೀನಿ. ಆ್ಯಂಡ್ ನಿಮಗೆ ಫಸ್ಟ್ ತೋರಿಸ್ತೀನಿ ಎಷ್ಟು ದೊಡ್ಡದಾಗಿದೆ. ಸೊ ಬನ್ನಿ ಗೈಸ್, ಆ್ಯಂಡ್ ನನ್ನ ಚಾನಲ್ಗೆ ನೀವಿನ್ನೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ನೇಹಾ ಬಸವರಾಜ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಎಲ್ಲ ರೆಡಿ ಎಲ್ಲ ಆಗಿ ಜಸ್ಟ್ ಮನೆಯಿಂದ ಹೊರಟಿದ್ದೀನಿ. ಆ್ಯಂಡ್ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ನಾನು ನಿಂತ್ಕೊಂಡಿದ್ದೀನಿ. ಬ್ರೇಕ್ಫಾಸ್ಟ್ ಆದಮೇಲೆ ದೇವಸ್ಥಾನಕ್ಕೆ ಹೋಗೋಣ. ಏನು ಪ್ಲ್ಯಾನ್ ಇರಲಿಲ್ಲ, ಜಸ್ಟ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತಲೂ ಪ್ಲ್ಯಾನ್ ಮಾಡಿಲ್ಲ. ಎಲ್ಲ ಕವರ್ ಮಾಡ್ಕೊಂಡಿದ್ದೀನಿ ಬಿಕಾಸ್ ಸನ್ ಟ್ಯಾನ್ ಇಂದ ನನ್ನ ಫೇಸ್ ಆಲ್ರೆಡಿ ಕಪ್ಪಾಗ್ಬಿಟ್ಟಿತ್ತು. ಅದಕ್ಕೆ ಮಧ್ಯಾಹ್ನ 12 ಗಂಟೆ ಸರಿಯಾಗಿ ದೇವರ ದರ್ಶನ ಆಯಿತು. ಪ್ರಸಾದ ತಿನ್ನೋಣ ಅಂತಂದರೆ ದೊಡ್ಡ ಲೈನ್ ಇತ್ತು. ಸೊ ಅದಕ್ಕೆ ಇವಾಗ ದೊಡ್ಡ ಗಣಪತಿಗೆ ಹೋಗ್ತಾ ಇದ್ದೀವಿ. ಗೈಸ್, ಇಲ್ಲೆಲ್ಲ ಫುಲ್ ಈವ್ನಿಂಗ್ ಎಲ್ಲ ಫುಲ್ಲು ಜಾಸ್ತಿ ಜನ ಬಂದಿರ್ತಾರೆ. ಅದಕ್ಕೆ ನೋಡಿ, ನಾಯಿಗಳು ಇವಾಗಲೇ ಮಲ್ಕೊಂಡ್ಬಿಟ್ಟಿದೆ. ಸೊ ದಟ್ ಇವತ್ತು ಈವ್ನಿಂಗ್ ಎಲ್ಲ ನೋಡ್ಕೋಬೇಕಲ್ಲ. ಎದ್ದೇಳ್ತು ಬನ್ನಿ ಹೋಗೋಣ. ಬಟ್ ದೊಡ್ಡ ಗಣಪತಿ ಹೋಗ್ಬೇಕಾದ್ರೆ ದೇವರ ದರ್ಶನಕ್ಕೆ ತುಂಬ ದೊಡ್ಡ ಲೈನ್ ಇತ್ತು. ಎಷ್ಟು ದೊಡ್ಡ ಲೈನ್ ಅಂತಂದರೆ ನಾವು ಬೈಕಲ್ಲಿ ಹೋಗ್ಬೇಕಾದ್ರೂ ನಾವು ಸ್ಟಕ್ ಆಗ್ತಾ ಇದ್ದೀವಿ ಟ್ರಾಫಿಕಲ್ಲಿ. ಬಟ್ ಅಷ್ಟು ದೊಡ್ಡ ಲೈನ್ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ಅಂದ್ಕೊಂಡು. ಬಿಕಾಸ್ ಫಸ್ಟ್ ಡೇ ಗಣೇಶ ಚತುರ್ಥಿ ಡೇಯಲ್ಲಿ ಇಷ್ಟು ಜನ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಬಿಕಾಸ್ ಮಹಾಕುಂಭಗೆ ಹೋದಾಗ ಕೂಡ ಇಷ್ಟು ದೊಡ್ಡ ಲೈನ್ ಇರಲಿಲ್ಲ. ಅಲ್ಲಿ ನೋಡ್ಬೋದು ಎಷ್ಟು ಸಂಖ್ಯೆಯಲ್ಲಿ ಲಕ್ಷ ಜನ ಬಂದ್ರೂ ಇಷ್ಟು ದೊಡ್ಡ ಲೈನ್ ಕಾಣಿಸ್ಲಿಲ್ಲ ನನಗೆ. ಬಟ್ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ. ಬೇರೆ ಟೆಂಪಲ್ ಲೈಕ್ ಬರ್ತಾ ಬರ್ತಾ ನಾನು ನೋಡ್ಕೊಂಡು ಬಂದೆ, ರಾಘವೇಂದ್ರ ಸ್ವಾಮಿ ಟೆಂಪಲ್ಲು, ಅದು ಇದು ಟೆಂಪಲ್ಲು, ಅಲ್ಲಿ ಯಾರೂ ಇಲ್ಲ, ಲೈಕ್ ಖಾಲಿ ಇದೆ. ಇವಾಗ ಸ್ಪೆಷಲಿ ಗಣೇಶ ಹಬ್ಬ ನಡೀತಾ ಇರೋದ್ರ ಕಾರಣದಿಂದ ಫುಲ್ಲು ಜನ ಎಲ್ಲ ಇಲ್ಲಿ ಗಣೇಶ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬಂದಿದ್ದಾರೆ. ಆ್ಯಂಡ್ ನೀವಿನ್ನೂ ದೊಡ್ಡ ಗಣಪತಿ ದೇವಸ್ಥಾನ ಏನಿದೆ, ಇದು ಬಸವನಗುಡಿಯಲ್ಲಿರೋದು. ಇದ್ರ ಬಗ್ಗೆ ಮಾಹಿತಿ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಬೇರೆ ಸಪ್ರೇಟ್ ವ್ಲಾಗ್ ಮಾಡಿ ಹೇಳ್ತೀನಿ. ಈ ದೇವಸ್ಥಾನದ ಬಗ್ಗೆ ಹಿಸ್ಟ್ರಿ ಆಗಲಿ ಎಲ್ಲ ಡೀಟೇಲ್ ಆಗಿ ಕೊಡ್ತೀನಿ. ಆ್ಯಂಡ್ ಹೇಳಬೇಕಂದ್ರೆ ತುಂಬ ಫೇಮಸ್ ಆ್ಯಂಡ್ ಪವರ್ಫುಲ್ ದೇವಸ್ಥಾನ ಇದು. ಇದಕ್ಕೆ ಆಲ್ರೆಡಿ ಆಲ್ಸೋ ಬಿಗ್ ಬುಲ್ ಅಂತಲೂ ಕರೀತಾರೆ ಈ ದೇವಸ್ಥಾನಕ್ಕೆ. ಬಿಕಾಸ್ ತುಂಬ ಇದೆ ದೇವಸ್ಥಾನ. ಆ್ಯಂಡ್ ಆಲ್ಸೋ ನಾನು ಇದ್ರ ಮೇಲೆ ಒಂದು ಸಪ್ರೇಟ್ ವ್ಲಾಗ್ ಐ ಥಿಂಕ್ ಮಾಡಬೇಕು ಅಂದ್ಕೊಂಡೆ, ಬಟ್ ಮಾಡಿಲ್ಲ. ಬಟ್ ಅದ್ರ ಪಕ್ಕ ಇರೋದು ಒಂದು ಕೃಷ್ಣ ಕ್ಷೇತ್ರ ಏನಿತ್ತು, ಅದ್ರ ಮೇಲೆ ನಾನು ವ್ಲಾಗ್ ಮಾಡಿದ್ದೀನಿ. ಅದು ಮಾಡಬೇಕಾದ್ರೆ ನಾನು ಫಸ್ಟ್ ಇದಕ್ಕೆ ಹೋಗೋಣ ಅಂದ್ಕೊಂಡೆ. ಬಟ್ ಆಮೇಲೆ ಅನ್ನಿಸ್ತು ಫಸ್ಟ್ ಅದನ್ನು ಮುಗಿಸ್ಕೊಂಡು ಆದಮೇಲೆ ಇದನ್ನು ಮಾಡೋಣ ಅಂದ್ಕೊಂಡೆ. ಬಟ್ ಇವಾಗ ಗಣೇಶ ಚತುರ್ಥಿ ಇರೋದ್ರಿಂದ ಇಲ್ಲಿ ತುಂಬ ಜನ ಬರ್ತಾರೆ. ಸೊ ಹಾಗಾಗಿ ಸಪ್ರೇಟಾಗಿ ವ್ಲಾಗ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ದಿನ ಆದಮೇಲೆ ವ್ಲಾಗ್ ಮಾಡ್ತೀನಿ. ತುಂಬಾ ದೊಡ್ಡ ಲೈನ್ ಇರೋದ್ರಿಂದ ನಾನು ಒಳಗಡೆ ಹೋಗಿಲ್ಲ. ಆಚೆ ನಿಂತ್ಕೊಂಡು ಕೈ ಮುಕ್ಕೊಂಡು ದೇವರ ದರ್ಶನ
ಪಡ್ಕೊಂಡೆ. ಆ್ಯಂಡ್ ಇಷ್ಟೇ ಗೈಸ್. ಇದಾದಮೇಲೆ ನಾನು ವಾಪಸ್ ದೇವಸ್ಥಾನದಿಂದ ವಾಪಸ್ ಹೋಗಬೇಕಾದ್ರೆ ನೋಡ್ಬೋದು ಫುಲ್ ವೆಹಿಕಲ್ಸ್, ಎಲ್ಲ ಕಡೆ ವೆಹಿಕಲ್. ಈವನ್ ಪಾರ್ಕಿಂಗ್ ಮಾಡೋಕ್ಕೂ ಒಂಚೂರು ಪ್ಲೇಸ್ ಸಿಗಲಿಲ್ಲ, ಅಷ್ಟು ದೂರದಲ್ಲೂ ಹೋಗಿ ಪಾರ್ಕಿಂಗ್ ಮಾಡಿದ್ರು ಜನ. ಆ್ಯಂಡ್ ನೋಡ್ಬೋದಾದರೆ ಕೃಷ್ಣ ಅದು ಇನ್ನೊಂದು ಟೆಂಪಲ್ ಇದೆ ನೋಡಿ, ಅಲ್ಲಿವರೆಗೂ ಪಾರ್ಕಿಂಗ್ ಮಾಡಿದ್ದಾರೆ ನೋಡ್ಬೋದು. ಇದೇ ದೇವಸ್ಥಾನ. ನಾನು ಆಲ್ರೆಡಿ ಈ ದೇವಸ್ಥಾನದ ಮೇಲೆ ಒಂದು ಸಪ್ರೇಟ್ ವಿಡಿಯೋ ಮಾಡಿ ಹಾಕಿದ್ದೀನಿ, ನನ್ನ ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡ್ಬೋದು. ಆ್ಯಂಡ್ ಇಲ್ಲಿವರೆಗೂ ಜನ ಬಂದು ಏನಂತಾರೆ, ಅವರು 2 ವೀಲರ್ 4 ವೀಲರ್ ಎಲ್ಲ ಇಲ್ಲೂ ಪಾರ್ಕಿಂಗ್ ಮಾಡಿದ್ದಾರೆ. ಆ್ಯಂಡ್ ಇವತ್ತು ಫಸ್ಟ್ ಡೇ ಇರೋದ್ರಿಂದ ಗಣೇಶ ಫುಲ್ ಸೇಲ್ ಆಗ್ತಾ ಇದೆ. ಆ್ಯಂಡ್ ನಿನ್ನೆ ಗೌರಿ ಹಬ್ಬ ಆಯ್ತಲ್ಲ, ಸೊ ಹಾಗಾಗಿ ಎಲ್ಲ ಎಲೆಗಳು ನೋಡ್ಬೋದು ಎಲ್ಲ ಇಲ್ಲೇ ಇಟ್ಟಿದ್ದಾರೆ. ಬಿಕಾಸ್ ಸೊ ಹಾಯ್ ಗಾಯ್ಸ್, ಇವಾಗ ಜಸ್ಟ್ ರೂಮಿಗೆ ಬಂದಿದ್ದೀನಿ. ಆ್ಯಂಡ್ ದೊಡ್ಡ ಗಣಪತಿಗೆ ಹೋಗಿ ಲೈಕ್ ಇವತ್ತು ಗಣೇಶ ಫೆಸ್ಟಿವಲ್ ಅಲ್ವಾ, ಸೊ ಹಾಗಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ, ಯಾವುದು ಗಣೇಶ ಫೇಮಸ್ ಇದೆ ಬೆಂಗಳೂರಲ್ಲಿ ಆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಸೊ ದೊಡ್ಡ ಗಣಪತಿ ದೇವಸ್ಥಾನ ಏನಿದೆ ಅದಕ್ಕೆ ಹೋದೆ. ಬಟ್ ಸಿಕ್ಕಾಪಟ್ಟೆ ದೊಡ್ಡ ಲೈನ್ ಇತ್ತು ಗೈಸ್, ನಾನು ವಿಡಿಯೋದಲ್ಲಿ ತೋರಿಸ್ದಂಗೆ. ಸೊ ಅದಕ್ಕೆ ಒಳಗಡೆ ಹೋಗಿ ದರ್ಶನ ಮಾಡೋಕ್ಕಂತೂ ಆಗಲಿಲ್ಲ. ಬಟ್ ಆಚೆಗಡೆ ನಿಂತ್ಕೊಂಡು ದರ್ಶನ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಇವಾಗ ಜಸ್ಟ್ ರೂಮಿಗೆ ಬಂದಿದ್ದೀನಿ. ಆ್ಯಂಡ್ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಿಕಾಸ್ ಜಾಸ್ತಿ ಏನೂ ಎಲ್ಲ ತೋರ್ಸೋಕ್ಕೆ ಲೈಕ್ ಎಲ್ಲ ಗಣಪತಿ ಅಂದರೆ ಆ ಥರ ನಿಮಗೆ ಗಣಪತಿಗಳೆಲ್ಲ ತೋರಿಸ್ಬೇಕು ಅಂತಂದರೆ ಎಟ್ ದಿ ಎಂಡ್ ಆಫ್ ದಿ ಡೇ 5th ಡೇ ಲೈಕ್ ಲಾಸ್ಟ್ ಮೆರವಣಿಗೆ ದಿವಸ ಇರುತ್ತಲ್ಲ, ಸೊ ಆ ದಿವಸ ಎಲ್ಲ ಗಣಪತಿ ಒಟ್ಟಿಗೆ ಕಾಣಿಸ್ಬಿಡುತ್ತೆ. ಸೊ ಆ ಟೈಮಲ್ಲಿ ನಾನು ವೀಡಿಯೋಸ್ಗಳನ್ನು ನಿಮಗೆ ತೋರಿಸ್ತೀನಿ. ಬಟ್ ಇವತ್ತು ಸಿನ್ಸ್ ಫಸ್ಟ್ ಡೇ ಇರೋದ್ರಿಂದ ನಾನು ಒಂದೇ ಗಣಪತಿಗೆ ಹೋಗಿದ್ದೀನಿ, ಅದು ದೊಡ್ಡ ಗಣಪತಿಗೆ. ಮೆರವಣಿಗೆ ಎಲ್ಲ ಹೋಗಕ್ಕೆ ನಂಗೆ ತುಂಬಾ ಇಷ್ಟ. ಗಣಪತಿಗಳೆಲ್ಲ ಈ ಥರ ಎಲ್ಲ ಡ್ಯಾನ್ಸ್ ಎಲ್ಲ ಮಾಡ್ತಾರೆ, ಈವನ್ ಲೇಡೀಸ್ ಕೂಡ ಡ್ಯಾನ್ಸ್ ಮಾಡ್ತಾರೆ. ಆ ಕ್ಲಿಪ್ನು ನಾನು ಹಾಕ್ತೀನಿ. ಲಾಸ್ಟ್ ಇಯರ್ ಕ್ಲಿಪ್ನು ನಾನು ಏನಂತಾರೆ ಲಾಸ್ಟ್ ಇಯರ್ ವಿಡಿಯೋಸ್ ಏನಿದೆ ಅದು ಕೂಡ ನಾನು ಶಾರ್ಟ್ಸಲ್ಲಿ ಹಾಕ್ತೀನಿ. ನಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಬರೋ ವಿಡಿಯೋಸ್ಗಳೆಲ್ಲ ನಿಮಗೆ ಕಾಣಿಸುತ್ತೆ. ಮೈಕಿಗೆ ಚಾರ್ಜ್ ಇದೆಯಾ? ಓಕೆ, ಚಾರ್ಜ್ ಇದೆ. ಸೊ ಗೈಸ್, ನಾನು ನಿನ್ನೆ ಸ್ವಲ್ಪ ಶಾಪಿಂಗ್ ಮಾಡಿದೆ. ಬಿಕಾಸ್ ನಾನು ಔಟ್ ಆಫ್ ಹೋಗ್ತಾ ಇದ್ದೀನಿ ಸ್ವಲ್ಪ ದಿವಸಕ್ಕೋಸ್ಕರ ಶೂಟ್ ವರ್ಕ್ಗೆ. ಸೊ ಅದಕ್ಕೋಸ್ಕರ ಲೈಕ್ ಅದು ಬಂದ್ಬಿಟ್ಟು ಸ್ವಲ್ಪ ಕೋಲ್ಡ್ ಏರಿಯಾದಲ್ಲಿದೆ. ಅದಕ್ಕೆ ನಾನು ಏನೆಲ್ಲ ಬೇಕು ಎಲ್ಲ ಥಿಂಗ್ಸ್ನ ತೊಗೊಂಡು ಬರೋಕ್ಕೆ ಹೋಗಿದ್ದೆ. ಸೊ ಏನೆಲ್ಲ ತೊಗೊಂಡು ಬಂದಿದ್ದೀನಿ ಅದು ತೋರಿಸ್ತೀನಿ. ಆದಷ್ಟು ಕಮ್ಮಿ ಪ್ರೈಸಲ್ಲಿ ನಾನು ಹುಡುಕಿ ತೊಗೊಂಡಿದ್ದೀನಿ. ಫಸ್ಟ್ ಥಿಂಗ್ ಲೈಕ್ 2 ಇದೆ. ಫಸ್ಟ್ ನಾನು ಹೋದೆ ಟೆಕ್ಸಸ್ ಮಾರ್ಟ್ಗೆ ಹೋಗ್ಬಿಟ್ಟು ನಾನು ತಗೊಂಡೆ ಈ ಜಾಕೆಟ್ ತೊಗೊಂಡಿದ್ದೀನಿ. ಚೆನ್ನಾಗಿದೆಲ್ಲ, ಫ್ರೇಮಲ್ಲಿ ಕಾಣಿಸ್ತಾ ಇಲ್ಲ ಫುಲ್ಲಾಗಿ, ಬಟ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಈವನ್ ಕ್ಯಾಪ್ ಇದೆ. ಇದಕ್ಕೆ ಲೈಕ್ ಬೇಕಾದರೆ ಕ್ಯಾಪ್ನ ರಿಮೂವ್ ಮಾಡ್ಕೋಬೋದು. ಲೈಕ್ ಈ ಥರ ಜಿಪ್ ಕೊಟ್ಟಿದ್ದಾರೆ ಇಲ್ಲಿ. ಸೊ ನಿಮಗೆ ಬೇಡ ಕ್ಯಾಪು ಅಂತಂದರೆ ಜಿಪ್ನ ತೆಗೆದ್ಬಿಟ್ಟು ಲೈಕ್ ಬರೀ ಸ್ವೆಟರ್ ಅಷ್ಟೇ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನೋಡಿ ಇಲ್ಲಿ ನೆಕ್ಕಿಗೂ ಸಪೋರ್ಟ್ ಇದೆ, ಸೊ ದ್ಯಾಟ್ ಹಿಂದೆನೂ ನಿಮಗೆ ಚಳಿ ಆಗಲ್ಲ. ಆ್ಯಂಡ್ ಹ್ಯಾಂಡ್ಗೂ ಕೂಡ ಈ ಥರ ಗ್ರಿಪ್ ಇದೆ ಗೈಸ್, ಚೆನ್ನಾಗಿದೆ. ಸಿ ಫೋಕಸ್ ಆಗ್ತಾ ಇಲ್ಲ ಯಾಕೋ. ನೋಡಿ ಈ ಥರ ಹ್ಯಾಂಡ್ಗೂ ಇದೆ. ಆ್ಯಂಡ್ ಈವನ್ ಮಳೆ ಬಂದ್ರೂ ಏನೂ ಒದ್ದೆ ಆಗಲ್ಲ. ಟಡಾ! ಸೊ ಇದು ಬಂದ್ಬಿಟ್ಟು ಲೈಕ್ ಇದು ಆ್ಯಕ್ಚುಲಿ 2600 ಇದೆ ಇದು ನೋಡ್ಬೇಕಂದ್ರೆ. ಬಟ್ ಟೆಕ್ಸಸ್ ಮಾರ್ಟಲ್ಲಿ ನನಗೆ 699ಗೆ ಸಿಕ್ಕಿರೋದು. ಚೆನ್ನಾಗಿದೆ ಗೈಸ್. ಕಲರ್ ಸ್ವಲ್ಪ ಕೊಳೆ ಆಗ್ಬೋದು, ಅದೊಂದೇ ಭಯ. ಬಿಕಾಸ್ ಬೇರೆ ಕಲರ್ ಯಾವುದೂ ಇರಲಿಲ್ಲ, ಇದು ಒಂದೇ ಇತ್ತು. ಸೊ ಟೆಕ್ಸಸ್ ಮಾರ್ಟ್ ಆದಮೇಲೆ ನಾನು ಹೋದೆ ಡೆಕ್ಯಾಥ್ಲಾನ್ಗೆ. ಸೊ ಡೆಕ್ಯಾಥ್ಲಾನಿಂದ ನಾನು ಇಷ್ಟು ದೊಡ್ಡದು ಕ್ಯಾರಿ ಬ್ಯಾಗ್ ತೊಗೊಂಡು ಬಂದಿದ್ದೀನಿ. ಸೊ ಡೆಕ್ಯಾಥ್ಲಾನ್ ಬ್ಯಾಗ್ ನನಗಿಂತ ದೊಡ್ಡದಾಗಿದೆ. ಓಕೆ, ಇಬ್ರು ಫ್ರೇಮಲ್ಲಿ ಬರ್ತಿದ್ದೀವಾ? ಸೊ ಗೈಸ್, ಇವಾಗ ಡೆಕ್ಯಾಥ್ಲಾನಿಂದ ಏನೆಲ್ಲ ತಂದಿದ್ದೀನಿ ಅದು ತೋರಿಸ್ತೀನಿ ಬನ್ನಿ. ಕೆಳಗೆ ಇಟ್ಕೊಳ್ತೀನಿ, ಮುಖ ಕಾಣಿಸಲ್ಲ. ಇದು ಏನಂತಾರೆ, ಟ್ಯಾನ್ ಆಗುತ್ತಲ್ವಾ ಮುಖ ಎಲ್ಲ, ಸೊ ಅದಕ್ಕೆ ಕವರ್ ಮಾಡೋಕ್ಕೆ ಅಂತ. ಇದು ಯಾರಿಗೆಲ್ಲ ಗೊತ್ತು, ಡಿಫ್ರೆಂಟ್ ವೇಸಲ್ಲಿ ಹೆಂಗೆಂಗೋ ಹಾಕ್ಬೋದು. ಸೊ ಇರೋದಿರಲಿ ಅಂತ ತಗೊಂಡೆ. ಇದು ಹ್ಯಾಂಡ್ ಗ್ಲೌಸು ಡೆಕ್ಯಾಥ್ಲಾನ್ದು, ಆಲ್ರೆಡಿ ಯೂಸ್ ಮಾಡಿದ್ದೀನಿ. ಸೊ ಆ್ಯಕ್ಚುಲಿ ಇದರಲ್ಲಿ ಫಿಂಗರ್ಸ್ದು ಬರುತ್ತೆ, ಬಟ್ ನಂಗೆ ಫಿಂಗರ್ ಬೇಕಾಗಿರಲಿಲ್ಲ. ಇಲ್ಲಾಂತಂದರೆ ಕವರ್ ಮಾಡ್ಕೋಬೋದು. ಇದು ತೆಗ್ದಾಕ್ಬಿಟ್ಟಿದ್ದೀನಿ ಹ್ಯಾಂಡ್ ಗ್ಲೌಸ್ದಿದ್ದು. ಆಯಿತು. ಅದಾದಮೇಲೆ ಬಾಟಲ್
ಎಷ್ಟು ಬಾಟಲ್ ಫುಲ್ ಆಗ್ಬಿಟ್ಟಿದೆ, ನನ್ನ ರೂಮ್ ತುಂಬಾ ಬಾಟಲ್ ಆಗ್ಬಿಟ್ಟಿದೆ ಈಗ. ಬಟ್ ಯಾಕೋ ಗೊತ್ತಿಲ್ಲ, ನಂಗೆ ಡಿಫ್ರೆಂಟ್ ಬಾಟಲ್ಸ್ ಅಂದ್ರೆ ತುಂಬಾ ಇಷ್ಟ. ಇದು ಬಾಟಲ್ ಐ ಥಿಂಕ್ ನನ್ನ ಥರ್ಡ್ ಬಾಟಲ್, ಸೇಮ್ ಡಿಸೈನ್, ಸೇಮ್ ಅಲ್ಲಿಂದಾನೆ ಎತ್ಕೊಂಡ್ ಬರ್ತೀನಿ. ಬಟ್ ಏನಾದ್ರು ಸ್ಕ್ರಾಚ್ ಆಗುತ್ತೆ ಅಥವಾ ಯಾರಿಗಾದ್ರೂ ನನ್ನ ತಮ್ಮನ್ಗೆ ಅವ್ರಿಗೆ ಕೊಟ್ಟಿರ್ತೀನ. ಸೊ ಅದಕ್ಕೆ ಇನ್ನೊಂದು ಬಾಟಲ್ ತಗೊಳ್ಳೋಣ ಅಂತ ಅನ್ಕೊಂಡು ತಗೊಂಡೆ. ಬಿಕಾಸ್ ನಾವು ಪ್ಲಾಸ್ಟಿಕ್ಸ್ ಬಾಟಲ್ ಯೂಸ್ ಮಾಡ್ಸಿದೀವಿ ಅಂತಂದ್ರೆ ನಾವು ಚೇಂಜ್ ಮಾಡ್ತಾನೆ ಇರ್ಬೇಕಾಗತ್ತೆ. ಬಿಕಾಸ್ ಜಾಸ್ತಿ ವರ್ಷ ಆಗ್ಲಿ ತಿಂಗಳಾಗ್ಲಿ ಯೂಸ್ ಮಾಡಕ್ಕಾಗಲ್ಲ ಪ್ಲಾಸ್ಟಿಕ್ ಬಾಟಲ್ಸ್. ನೀವು ಸ್ಟೀಲ್ ಬಾಟಲ್ ಅಥವಾ ತಾಮ್ರದ ಬಾಟಲ್ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಯು ಕ್ಯಾನ್ ಯೂಸ್ ಇಟ್. ಮತ್ತೆ ಇದು ಸಾಕ್ಸ್ ತಗೊಂಡೆ, ಪಿಂಕ್ ಕಲರ್ ಕಾಟನ್ ಸಾಕ್ಸ್ ಇದು. ಸೊ ಇದು ಕಾಟನ್ ಸಾಕ್ಸು. ಇದು ಬಂದ್ಬಿಟ್ಟು ಕಮ್ಮಿನೇ ಇದೆ. ಇದನ್ನು ಎಷ್ಟು ಪ್ರೈಸು? 149 ಏನೋ ಆಫರ್ ಇತ್ತು ಸಮಥಿಂಗ್ ಇದಕ್ಕೆ, ಬಟ್ ನೆನಪಾಗ್ತಿಲ್ಲ. ಅದಾದ್ಮೇಲೆ ಒಂದು ಶರ್ಟ್ ತಗೊಂಡಿದ್ದೀನಿ. ಇದು ಪಿಂಕ್ ಕಲರ್ ಸ್ಮಾಲ್ ಸೈಜ್ ಶರ್ಟ್ ಅಂಡ್ ಟವೆಲ್. ಇದು ಐ ಥಿಂಕ್ ನಂದು ತುಂಬಾ ಟವೆಲ್ಸ್. ಐ ಥಿಂಕ್ ನಾನು ಡೆಕಾಥ್ಲಾನ್ ಇಂದ ಎಲ್ಲಾ ಟವೆಲ್ಸ್ ತಗೊಂಡಿದ್ದೀನಿ. ಈ ಕಲರ್ ಇರ್ಲಿಲ್ಲ ನಂತರ, ಸೊ ಈ ಕಲರ್ ತಗೊಂಡ್ಬಿಟ್ಟೆ. ಲೈಕ್ ಬ್ಲೂ ಕಲರ್ ಇದೆ, ರೆಡ್ ಕಲರ್ ಇದೆ, ಎಲ್ಲ ಕಲರ್ಸ್ ಇದೆ. ಬಟ್ ಇದು ಒಂಥರ ಡಲ್ ಅನ್ಸ್ತಿತ್ತು ಅಂತ ನಾನು ಯಾವತ್ತೂ ತಗೊಂಡಿಲ್ಲ. ಬಟ್ ಈ ಸರಿ ತಗೊಳ್ಳೋಣ ಅಂತ ಅನ್ಕೊಂಡು ಇದನ್ನು ತಗೊಂಡ್ಬಿಟ್ಟೆ. ಅಂಡ್ ಇಷ್ಟೇ ಗೈಸ್ ನಾನು ಡೆಕಾಥ್ಲಾನ್ ಇಂದ ತಂದಿರೋದು. ಡೆಕಾಥ್ಲಾನ್ಗೆ ಹೋಗಾದ್ಮೇಲೆ ನಾನು ಲಾರಿಯಲ್ ಸ್ಟೋರ್ಗೆ ಹೋದೆ. ಸೊ ಲಾರಿಯಲ್ ಸ್ಟೋರ್ ಅಲ್ಲಿ ಹೋಗ್ಬಿಟ್ಟು ಲೈಕ್ ಸ್ವಲ್ಪ ಮೇಕಪ್ ಐಟಮ್ಸ್ ಬೇಕಾಗಿತ್ತು. ಬಟ್ ಅಲ್ಲಿ ತುಂಬಾನೇ ಕಾಸ್ಟ್ಲಿ ಇತ್ತು ಐಟಮ್ಸ್ ಎಲ್ಲ. ಸೊ ಹಾಗಾಗಿ ನಾನು ಎಲ್ಲಾ ಐಟಮ್ಸ್ ಲೈಕ್ ಆಕ್ಚುಲಿ ನನಗೆ ಫೌಂಡೇಶನ್ ಕ್ರೀಮ್ ಬೇಕಾಗಿತ್ತು. ಅಷ್ಟೇನು ನೆಸೆಸರಿ ಇಲ್ಲ. ಲೈಕ್ ನಾನು BB+ ಕ್ರೀಮ್ ಇವಾಗ್ಲೂ ನೋಡಿ, ನಾನು BB ಕ್ರೀಮ್ ಏನಿದೆ ಅದನ್ನೇ ಯೂಸ್ ಮಾಡ್ತೀನಿ, ಫೌಂಡೇಶನ್ ಏನೂ ಯೂಸ್ ಮಾಡಲ್ಲ. ಬಟ್ ಐ ಥಾಟ್ ಲೈಕ್ ಇನ್ನೂ ಸ್ವಲ್ಪ ಚೆನ್ನಾಗಿ ಕಾಣಿಸೋಣ, ಫೇರ್ ಆಗಿ ಕಾಣಿಸೋಣ ಅಂತ ಅನ್ಕೊಂಡು ಫೌಂಡೇಶನ್ ತಗೊಳಕ್ ಹೋದೆ ಗೈಸ್. ಅಲ್ಲಿ ರೇಟ್ ನೋಡ್ಬಿಟ್ಟು ನಾನು ಓಕೆ ಬೇಡಪ್ಪ, ನೋಡೋಣ ಯಾವ್ದಾದ್ರು ನೆಕ್ಸ್ಟ್ ಏನಂತಾರೆ ಒಂದು ಸ್ಟೋರ್ ಇದೆ ಗೈಸ್ KR ಮಾರ್ಕೆಟ್ ಅಲ್ಲಿ. ಅಲ್ಲಿ ಒಂದು ಸಿಗುತ್ತೆ ಫೌಂಡೇಶನ್. ಯಾರೆಲ್ಲ ಮೇಕಪ್ ಆರ್ಟಿಸ್ಟ್ಗಳಿದ್ದಾರೆ ಅವ್ರು ತಗೋತಾರೆ. ಅದು ದೊಡ್ಡದಾಗಿ ಬಾಕ್ಸ್ ತರ ಬರುತ್ತೆ, ಅದ್ರಲ್ಲಿ ಎಲ್ಲಾ ಕಲರ್ಸ್ ಇರುತ್ತೆ. ಸೊ ಅದು ಬಂದ್ಬಿಟ್ಟು 6800 ರೂಪಾಯಿ ಅಂತೆ. ನಾನು ಕೇಳಿ ನೋಡಿದೆ. ಸೊ ಅದನ್ನೇ ತಗೊಂಡ್ಬಿಡ್ತೀನಿ ಬೆಸ್ಟ್. ಸ್ವಲ್ಪ ಲೇಟ್ ಆಗುತ್ತೆ ಪರವಾಗಿಲ್ಲ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಪ್ಲಸ್ ತುಂಬಾ ವರ್ಷ ನಡೆಯುತ್ತೆ ಅದು. ಸೊ ಅದನ್ನೇ ತಗೊಂಡ್ರೆ ಕ್ಯಾಮ್ರಾ ಅಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಆ ತರ ಮೇಕಪ್, ಬಟ್ ರಿಯಲ್ ಅಲ್ಲಿ ನೋಡಿದ್ರೆ ಚೆನ್ನಾಗೇ ಕಾಣಿಸಲ್ಲ. ಸೊ ಇದು ನಾನು ಲಾರಿಯಲ್ಗೆ ಹೋದಾಗ ಏನೆಲ್ಲ ತಗೊಂಡ್ಬಂದಿದ್ದೀನಿ ಇಷ್ಟು ಐಟಮ್ಸು. ಕ್ಯಾರಿ ಬ್ಯಾಗ್ ತಗೊಂಡಿಲ್ಲ, ಬಿಕಾಸ್ ಕ್ಯಾರಿ ಬ್ಯಾಗ್ ರೇಟ್ ತುಂಬಾ ಜಾಸ್ತಿ ಇದೆ. ಸೊ ಹಾಗಾಗಿ ಕ್ಯಾರಿ ಬ್ಯಾಗ್ ತಗೊಂಡಿಲ್ಲ. ಸೊ ಪಾಪ ಹುಡುಗಿ ಅಂತ ಅನ್ಕೊಂಡು ಈ ತರ ಎನ್ವಿಲಾಪ್ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅಲ್ಲಿ ಹೋಗಿ ನಾನು ಏನೆಲ್ಲ ತಗೊಂಡ್ಬಂದಿದ್ದೀನಿ ಅಂದ್ರೆ, ಫಸ್ಟ್ ಈಸ್ ರೆನೆ ಕಾಜಲ್ ನೋಡಿ. ಸೊ ಇದು ರೆನೆ ಕಾಜಲ್. ಇದು ಬಂದ್ಬಿಟ್ಟು 199. ಅಲ್ಲಿರೋ ಎಲ್ಲ ಕಾಜಲ್ ಅಲ್ಲಿ ಚೀಪ್ ಇರೋ ಕಾಜಲ್ ಇದೇ ಸಿಕ್ತು ಎಸ್ ನನಗೆ. ಎಲ್ಲ 500 1000 ಇತ್ತು. ಇದು 2027 ವರೆಗೆ ಇರುತ್ತೆ. ಸೊ ಕಾಜಲ್ ಫಸ್ಟ್ ಥಿಂಗ್. ಅದಾದ್ಮೇಲೆ ಡಾಟಿನ್ ಕಿ ಏನಂತಾರೆ ಸನ್ಸ್ಕ್ರೀನು. ಸೇಮ್ ಸನ್ಸ್ಕ್ರೀನ್ ನನ್ನ ಹತ್ರ ಇದೆ, ತೆಗಿಯಕ್ ಬರಲ್ಲ. ಸೇಮ್ ಸನ್ಸ್ಕ್ರೀನ್ ಇದೆ, ಬಟ್ ಅದು ಸ್ವಲ್ಪ ಹಾಫ್ ಇದೆ, ಹಾಫ್ ಇನ್ನು ಪಕ್ಕ ಯೂಸ್ ಮಾಡ್ಬಿಡ್ತೀನಿ, ಖಾಲಿ ಆಗ್ಬಿಡ್ತಾ. ಸೊ ಅದಕ್ಕೆ ಹೆಂಗೂ ಕಣ್ ಮುಂದೆ ಕಾಣಿಸ್ತು. ಬಿಕಾಸ್ ಇದು ಜಾಸ್ತಿ ಬೇಗ ಅವೈಲೇಬಲ್ ಆಗಲ್ಲ, ಲೈಕ್ ನಾರ್ಮಲ್ ಅಂಗಡಿಯಲ್ಲಿ ಸಿಗಲ್ಲ. ಸೊ ಅದಕ್ಕೆ ಹೆಂಗೂ ಹೋಗಿದ್ದೀನಿ, ಕಣ್ಣಿಗೆ ಕಾಣಿಸ್ತು, ಎತ್ಕೊಂಡ್ಬಿಡೋಣ. ಅದ್ ಮುಗ್ದಾದ್ಮೇಲೆ ಇದನ್ನ ಓಪನ್ ಮಾಡೋಣ ಅಂತ ಅನ್ಕೊಂಡೆ. ಇದನ್ನ ಓಪನ್ ಮಾಡ್ತೀನಿ ಇವಾಗ್ಲೇ. ಇದು ಕಾಜಲ್ ಇವಾಗ್ಲೇ ಓಪನ್ ಮಾಡ್ಬಿಡ್ತೀನಿ ಸುಮ್ಮನೆ. ಆಮೇಲೆ ತೆಗಿಯಕ್ ಹೋದ್ನಾ, ಅದು ಅಲ್ಲಿ ಇಲ್ಲಿ ಬಿಸಾಡ್ಬಿಡ್ತೀನಿ. ತಡ ನೋಡಿ ಗೈಸ್, 200 ರೂಪೀಸ್ ಪೆನ್ಸಿಲ್. ಆಕ್ಚುಲಿ ಇದಕ್ಕಿಂತ ಜಾಸ್ತಿ ಇರೋ ತಗೊಂಡಿದ್ದೀನಿ. ಯಾವ್ದು ಅಂತಂದ್ರೆ ಶುಗರ್. ಒಂದ್ ದಿವಸ ತಗೊಂಡಿದ್ದೆ. ಬಟ್ ಆಕ್ಚುಲಿ ನೀವು ಕಾಜಲ್ ಶುಗರ್ ಏನಿದೆ ಸಿಕ್ಕಾಪಟ್ಟೆ ಡಾರ್ಕು. ನೀವು ಇಷ್ಟ ಹಾಕಿದ್ರು, ನಾನು ಏನ್ ಮಾಡ್ತಿದ್ದೆ ಗೊತ್ತಾ, ಶುಗರ್ ಕಾಜಲ್ ಏನಿತ್ತು ಅದನ್ನ ಇಲ್ಲಿ ಒಳಗ್ ಹಾಕ್ತಿರಲಿಲ್ಲ, ಆಚೆಗಡೆ ಹಾಕ್ಬಿಟ್ಟು ಸ್ವಲ್ಪ ಬ್ರಷ್ ಇಂದ ಹಿಂಗ್ ಸ್ಮಜ್ ಮಾಡ್ಬಿಟ್ರೆ ಆಯ್ತು, ಫುಲ್ ಕಣ್ ತುಂಬಾ ಆಗ್ಬಿಡುತ್ತೆ. ಸೊ ಅದು ಬಿಟ್ರೆ ಇದು ತಗೊಂಡಿದ್ದೀನಿ. ರೆನೆ ಐ ಥಿಂಕ್ ರೆನೆಯಲ್ಲಿ ಇನ್ನೊಂದು ಬರುತ್ತೆ, ಲೈಕ್ 4 ಕಲರ್ಸ್ ಎಲ್ಲ ಇರುತ್ತಲ್ಲ, ಅದು ತಗೋಬೇಕು ಗೈಸ್. ಅದು ನಂಗೆ ಸಿಗ್ತಾನೆ ಇಲ್ಲ ಎಲ್ಲೂ. ಯಾರಿಗಾದ್ರೂ ಸಿಕ್ಕಿದ್ರೆ ನಂಗೆ ಹೇಳಿ. ಅದಾದ್ಮೇಲೆ ಇದು ಓಪನ್ ಮಾಡೋಣ. ಬರ್ತಾನೆ ಇಲ್ಲ ಗೈಸ್ ಇದು. ಬಂತು.
ಸೊ ಇದು ಆಕ್ಚುಲಿ ಇದು ಪ್ರೈಸ್ ನಾನು ಆನ್ಲೈನ್ ಅಲ್ಲಿ ನಾನು ಲಾಸ್ಟ್ ಟೈಮ್ ತರಿಸಿದ್ದೆ ಇದೇ ಸೇಮ್. ಆನ್ಲೈನ್ ಅಲ್ಲಿ ತರಿಸಿದ್ರೆ 300 rupees ಇತ್ತು, ಲೈಕ್ 299 rupees ಸಮಥಿಂಗ್ ಇತ್ತು. ಇದು ನೋಡಿದ್ರೆ ಜಾಸ್ತಿ ರೇಟ್ ಇದೆ ಗೈಸ್. ಇದು ಬಂದ್ಬಿಟ್ಟು 445 rupees. ನೀವು ನಾರ್ಮಲ್ ಸ್ಟೋರ್ ಅಲ್ಲಿ ತಗೊಂಡ್ರೆ ಇಷ್ಟು ಜಾಸ್ತಿ ರೇಟ್ಸ್ ಇರುತ್ತೆ. ಸೊ ಬೆಸ್ಟ್ ನೀವು ಆನ್ಲೈನ್ ತಗೊಂಡ್ರೇನೆ ಬೆಸ್ಟ್. ನನ್ನ ಹತ್ರ ಟೈಮ್ ಇಲ್ಲ, ಬಿಕಾಸ್ ಆನ್ಲೈನ್ ಅಲ್ಲಿ ಬರಕ್ಕೆ ಲೇಟ್ ಆಗುತ್ತೆ. ಅದಕ್ಕೆ ಓ ಇದು ಸ್ವಲ್ಪ ದೊಡ್ಡದಿದೆ ಗೈಸ್. ಓಕೆ, ಸೊ ನನ್ನ ಹತ್ರ ಇರೋದು ಚಿಕ್ಕದು, ಅದು 299. ಇದು 445 ಬಿಕಾಸ್ ಅದು ಇಷ್ಟಿದೆ, ಇದು ಇಷ್ಟಿದೆ. ಇದು ನೋಡೋಣ, ತೋರಿಸ್ತೀನಿ. ಸೊ ಗೈಸ್ ಇದು ನೋಡಿ, ದಿಸ್ ಇಸ್ 299 rupees. ಇದು ಫೋಕಸ್ ಆಗ್ತಿಲ್ಲ. ಸೊ ಇದು ಬಂದ್ಬಿಟ್ಟು ಸೊ ಗೈಸ್ ಇದು ಬಂದ್ಬಿಟ್ಟು 299 rupees ಅಂಡ್ ಇದು ಬಂದ್ಬಿಟ್ಟು 445 rupees. ಡಿಫ್ರೆನ್ಸ್ ತುಂಬಾ ಇದೆ. ಇಷ್ಟಿದೆ ಇದು. ಸೊ ಈ ಇದನ್ನು ದೊಡ್ಡದಾಗಿದೆ ಇದಕ್ಕೆ. ಆಕ್ಚುಲಿ ತುಂಬಾನೇ ಚೆನ್ನಾಗಿದೆ ಗೈಸ್. ಇದು ನಾನು ಫಸ್ಟ್ ಚಿಕ್ಕದ್ ತಗೊಂಡಿದ್ದೀನಲ್ಲ, ಇದೇ ನಾನು ಫಸ್ಟ್ ಡಾಟ್ ಅಂಡ್ ಕೀದು ಏನಂತಾರೆ ಸನ್ಸ್ಕ್ರೀನ್ ಯೂಸ್ ಮಾಡ್ತಿರೋದು. ಇಷ್ಟು ಚೆನ್ನಾಗಿದೆ ನನ್ನ ಸ್ಕಿನ್ಗಂತೂ. ಬಿಕಾಸ್ ನಾನು ಮುಂಚೆ ಯಾವ್ದೆಲ್ಲ ಸನ್ಸ್ಕ್ರೀನ್ ಯೂಸ್ ಮಾಡ್ತಿದ್ದೆ ಅದರಿಂದ ಹೀಟ್ ಆಗ್ಬಿಟ್ಟು ಪಿಂಪಲ್ಸ್ ಆಗೋದು ಅಥವಾ ಸ್ವಲ್ಪ ಇರಿಟೇಷನ್ ಆಗೋದು ಆ ತರ ಇತ್ತು. ಬಟ್ ಇದು ಸನ್ಸ್ಕ್ರೀನ್ ಹಾಕ್ದಾಗಿಂದ ಲೈಕ್ ನಾರ್ಮಲಿ ಕೂಲ್ ಆಗಿ ಮಾಯಿಶ್ಚರೈಸರ್ ಮಾಯಿಶ್ಚರೈಸರ್ ಹಾಕಿರೋ ತರಾನೇ ಫೀಲ್ ಬಂತು. ಅದಾದ್ಮೇಲೆ ನೆಕ್ಸ್ಟ್ ನಾನು ಐಟಮ್ ತಗೊಂಡಿದ್ದೀನಿ. ಅದಾದ್ಮೇಲೆ ನೆಕ್ಸ್ಟ್ ಐಟಮ್ ಈಸ್ ತಡಾ. ಸೊ ಗೈಸ್ ಇದು ಬಂದ್ಬಿಟ್ಟು ಮಿನಿಮಲಿಸ್ಟ್ದು ಸಿರಮ್. ಫೋಕಸ್ ಅಲ್ದು. ಸೊ ಗೈಸ್ ಇದು ಮಿನಿಮಲಿಸ್ಟ್ ಸಿರಮ್ ಇದು. ಸೊ ಈ ಸಿರಮ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು. ಬಿಕಾಸ್ ನಾನಂತೂ ಒಂದ್ಸರಿನೂ ಯೂಸ್ ಮಾಡಿಲ್ಲ, ಬಟ್ ಎಲ್ಲರೂ ರಿವ್ಯೂಸ್ ಕೇಳಿದೀನಿ, ಚೆನ್ನಾಗಿದೆ ತುಂಬಾ. ಅಂಡ್ ಸ್ಪೆಷಲಿ ಯಾರಿಗೆಲ್ಲ ನಾರ್ಮಲ್ ಅಥವಾ ಡ್ರೈ ಸ್ಕಿನ್ ಇದೆ ಅವ್ರಿಗಂತೂ ತುಂಬಾನೇ ಚೆನ್ನಾಗಿದೆ ಅಂತೆ. ಸೊ ಇದರಲ್ಲಿ ಹೈರಲಾನಿಕ್ ಆಸಿಡ್ ಪ್ಲಸ್ PGA ಇದೆ ಅಂತೆ. ಇದು ಇಷ್ಟೇ ಇರೋದು. ಇದನ್ನ ಓಪನ್ ಮಾಡೋಣ. ಟೇರ್ ಟು ಓಪನ್ ಕಾಣಿಸ್ತಾ ಇದೆಯಾ? ಫೋಕಸ್ ಆಗ್ತಿಲ್ಲ. ಸೊ ಇಲ್ಲಿ ಬರ್ದಿದ್ದಾರೆ ನೋಡಿ, ಟೇರ್ ಟು ಓಪನ್. ಇದನ್ನ ಟೇರ್ ಮಾಡ್ಬಿಡೋಣ. ಓಕೆ, ಟೇರ್ ಮಾಡ್ಬಿಟ್ಟೆ. ಸರಿಯಾಗಿ ಟೇರ್ ಆಗಿಲ್ಲ. ವಾವ್. ಸೊ ಇದನ್ನ ಟೇರ್ ಮಾಡಿದ್ರೆ ಅಲ್ಲಿ ಅವ್ರ ಬ್ರ್ಯಾಂಡ್ ಹೆಸರು ಕಾಣಿಸ್ತಿದ್ಯಾ? ಸೊ ನೀವು ಈ ತರ ಟೇರ್ ಮಾಡಿದ್ರೆ ಬ್ರ್ಯಾಂಡ್ ಹೆಸರು ಕಾಣಿಸುತ್ತೆ. ಆಮೇಲೆ ಇದನ್ನ ಓಪನ್ ಮಾಡ್ಬೋದು. ಓಕೆ, ಈ ತರ. ಓ ಇದ್ರ ಒಳಗಡೆ ಇನ್ನೂ ಇದೆ. ಏನು ಹೈಡ್ ನಥಿಂಗ್ ಅಂತ ಬರೆದಿದ್ದಾರೆ. ಸಿ ಹೈಡ್ ನಥಿಂಗ್. ಇದನ್ನ ತೆಗಿಯೋಣ ಈಗ. ಓ ಬಾಕ್ಸಲ್ಲಿ ಬಾಕ್ಸು 2 ಬಾಕ್ಸ್. ಇದರಲ್ಲಿ ಇನ್ನೊಂದು, ಇದು ಬಾಕ್ಸ್ ಚೆನ್ನಾಗಿದೆ, ದಪ್ಪ ಇದೆ ಸ್ವಲ್ಪ, ಏನಾಗಲ್ಲ. ಸೊ ಇದನ್ನ ಓಪನ್ ಮಾಡೋಣ. ಇಷ್ಟು ಚಿಕ್ಕದಾ? ಸೊ ಗೈಸ್ ನೋಡಿ, 599 ಅಂದ್ರೆ 600 rupeesಗೆ ನಿಮ್ಗೆ ಇಷ್ಟು ಚಿಕ್ಕ ಬಾಟಲ್ ಸಿಗುತ್ತೆ. ಹುಡುಗಿಯರ್ ಮೇಕಪ್ ಸೀರಿಯಸ್ಲಿ ಗೈಸ್ ತುಂಬಾನೇ ಕಾಸ್ಟ್ಲಿ ಆಗ್ಬಿಟ್ಟಿದೆ. ಅಂಡ್ ಐ ಡೋಂಟ್ ನೋ, ಡೈರೆಕ್ಷನ್ ಫಾರ್ ಯೂಸ್ ಅಂತಾನು ಬರ್ದಿದ್ದಾರೆ. ಅಪ್ಲೈ ಆಫ್ಟರ್ ಕ್ಲೆನ್ಸಿಂಗ್ ಅಂಡ್ ಟೋನಿಂಗ್ ಫಾರ್ ಎಕ್ಸ್ಟರ್ನಲ್ ಯೂಸ್ ಓನ್ಲಿ. ಪ್ಯಾಚ್ ಟೆಸ್ಟ್ ಬಿಫೋರ್ ಯೂಸ್. ಅವಾಯ್ಡ್ ಕಾಂಟ್ಯಾಕ್ಟ್ ವಿತ್ ಐಸ್. ಸ್ಟೋರ್ ಇನ್ ಕೂಲ್ ಅಂಡ್ ಡ್ರೈ ಪ್ಲೇಸ್. ಸೊ ಗೈಸ್ ಇದನ್ನ ಫಸ್ಟ್ ಟೆಸ್ಟ್ ಮಾಡೋಣ. ನನ್ನ ಸ್ಕಿನ್ಗೆ ಏನಾದರೂ ಇರಿಟೇಷನ್ ಆಗುತ್ತಾ ಇಲ್ವೋ. ಇಷ್ಟು ದೊಡ್ಡ ರಿಸ್ಕ್ ತಗೋತಾ ಇದ್ದೀನಿ ಗೈಸ್. ನನ್ನ ಸ್ಕಿನ್ನಿಗೆ ಸೂಟ್ ಆದ್ರೆ ಸಾಕು ಇದು. ಚೆನ್ನಾಗಿದೆ ಗೈಸ್ ನನ್ನ ಸ್ಕಿನ್ಗೆ. ಸ್ಮೂತ್ ಆಗ್ಬಿಡ್ತು ಹಾಕ ತಕ್ಷಣ. ಒಂಥರ ಡೆಟಾಲ್ ಸ್ಮೆಲ್ ಇದ್ದಂಗಿದೆ. ಬಟ್ ಪರವಾಗಿಲ್ಲ. ಇಲ್ಲಿ ನೋಡಿ, ಇಲ್ಲೆಲ್ಲ ಡ್ರೈ ಇದೆ. ಇಲ್ಲಿ ಎಷ್ಟು ಹಾಕಿದೀನಿ ಅಷ್ಟು ಸ್ವಲ್ಪ ಡ್ರೈನೆಸ್ ಹೋಗ್ಬಿಟ್ಟಿದೆ. ಅಂದ್ರೂ 1-2 days ಹಾಕಲ್ಲ ಫೇಸ್ಗೆ. 1-2 days ಹಾಗೆ ಅಂದ್ರೆ ಒಂದು ಕೈಗೆ 1-2 days ಕೈಗೆ ಹಾಕಿ ಟೆಸ್ಟ್ ಮಾಡ್ತೀನಿ. ಒಂದ್ ವೇಳೆ ನನ್ಗೆ ಸೆಟ್ ಆಗ್ಬಿಟ್ರೆ
ಐ ಯೂಸ್ ದಿಸ್. ಸೊ ಈ ಬಾಕ್ಸ್ ಚೆನ್ನಾಗಿದೆ ಗೈಸ್, ಈ ಬಾಕ್ಸಲ್ಲೇ ಇಡ್ತೀನಿ, ಈ ಬಾಕ್ಸ್ ಬಿಸಾಡ್ಬಿಡ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ಒಂದು ನಿವಿಯಾ ಕ್ರೀಮ್ ತೊಗೊಂಡಿದ್ದೀನಿ ಆ್ಯಸ್ ಯೂಶ್ವಲ್. ಎಲ್ಲೋಯ್ತದು? ಸೊ ಎಸ್ ಚಿಕ್ಕದು, ಸೊ ಟ್ರಾವೆಲ್ ಮಾಡ್ಸಿದ್ದೀನಲ್ಲ ಅದಕ್ಕೆ ಚಿಕ್ಕದು ತೊಗೊಂಡಿದ್ದೀನಿ. ದೊಡ್ಡದಿದೆ ಆಲ್ರೆಡಿ, ಬಟ್ ಇಷ್ಟೇ ಗೈಸ್. ಸೊ ನೆನ್ನೆ ಹೋಗಿ ನಾನು ಇಷ್ಟು ಐಟಮ್ಸ್ ತೊಗೊಂಡು ಬಂದಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ, ನಾನು ಇವಾಗ ಟೈಮ್ ಬಂದ್ಬಿಟ್ಟು ಒಂದು 2 o'clock ಆಗಿದೆ. 2 o'clock ಆಗಿದೆ. ನಾನು ಇವಾಗ ಎಡಿಟಿಂಗ್ ಮಾಡಬೇಕು. ಫಸ್ಟು ಎಡಿಟಿಂಗ್ ಮಾಡಿ ಸಾಯಂಕಾಲ 5 ಗಂಟೆಗೆ ಪೋಸ್ಟ್ ಮಾಡೋಕ್ಕೆ ಅನ್ಲಿಸ್ಟ್ ಮಾಡಿಡಬೇಕು. ಅದಾದಮೇಲೆ ಪ್ಯಾಕಿಂಗ್ ಮಾಡ್ಕೋಬೇಕು, ಬಿಕಾಸ್ ನಾಳೆ ನಾನು ಹೊರಡಬೇಕು. ಸೊ ಪ್ಯಾಕಿಂಗ್ ಆದಮೇಲೆ ನಾನು ನಂಗೆ ಶೂಟಿಂಗಿಗೆ ಯಾವುದೆಲ್ಲ ಬೇಕು, ಆರ್ನಮೆಂಟ್ಸ್ ಆಗಲಿ ಶೂಸ್ ಆಗಲಿ ಪಕ್ಕ ಪೂರ್ತಿ ಯಾವುದು ಮಿಸ್ ಮಾಡಬಾರ್ದು. ಬಿಕಾಸ್ ಒಂದು ಫುಟ್ವೇರು ಮಿಸ್ ಆಯಿತು ಅಂತಂದರೆ ಮತ್ತೆ ಸೊ ಅದಕ್ಕೆ ಎಲ್ಲ ಪ್ಲ್ಯಾನ್ ಮಾಡಿ ಪ್ರಾಪರ್ ಆಗಿ ಇದು ಮಾಡ್ತೀನಿ. ನಂಗೆ ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ನನಗೆ, ಬಿಕಾಸ್ ಇವತ್ತು ಹಬ್ಬ ಅಲ್ವಾ. ಸೊ ನೈಟ್ ನನಗೆ ಸರಿಯಾಗಿ ನಿದ್ದೆನೇ ಆಗಲಿಲ್ಲ. ಇವತ್ತು ಬೆಳಗ್ಗೆ ಎದ್ದು ತಲೆ ಸ್ನಾನ ಮಾಡಿಕೊಂಡು ಎಲ್ಲ ದೇವಸ್ಥಾನಗೆಲ್ಲ ಓಡಾಡಿದ್ದೀನಲ್ಲ, ಫುಲ್ಲು ನಿದ್ದೆ ಬರ್ತಾ ಇದೆ. ಸೊ ಗೈಸ್ ಇಷ್ಟೇ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ಆ್ಯಂಡ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ತುಂಬ ದಿನ ಆದಮೇಲೆ ನಾನು ಈ ಥರ ಮಾತಾಡ್ತಾ ಇದ್ದೀನಿ, ಬಿಕಾಸ್ ನನಗೆ ಹೇಗಾಗ್ತು ಅಂತಂದರೆ ಕಂಟಿನ್ಯೂ ಕೆಲಸ ಕೆಲಸ ಕೆಲಸ. ಸೊ ಹಾಗಾಗಿ ನನಗೆ ಏನಂತಾರೆ ಕ್ಯಾಮ್ರಾ ಮುಂದೆ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ. ಬಟ್ ಆಲ್ಸೋ ನಾನು ಎಷ್ಟಾಯಿತು ಅಷ್ಟು ಮಿನಿ ವ್ಲಾಗ್ಸ್ನ ಹಾಕಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೆ. ಆ್ಯಂಡ್ ಆಲ್ಸೋ ಲೈಕ್ ಯೂಟ್ಯೂಬಲ್ಲಿ ಅಷ್ಟು ಶಾರ್ಟ್ಸಿಗೆ ಅಷ್ಟು ವ್ಯೂಸೇ ಬರ್ತಾ ಇಲ್ಲ ಗೈಸ್, ಎಕ್ಸ್ಪೆಕ್ಟ್ ಮಾಡಿರೋ ಥರ. ಬಟ್ ಇನ್ಸ್ಟಾಗ್ರಾಮಲ್ಲಿ ಚೆನ್ನಾಗಿ ವ್ಯೂಸ್ ಬರ್ತಿದೆ. ಬಟ್ ಯೂಟ್ಯೂಬಲ್ಲೇ ಮೇನ್ ಎಕ್ಸ್ಪೆಕ್ಟ್ ಮಾಡ್ತಿರೋದು ನಾನು ವ್ಯೂಸ್ ಬರಲಿ ಅಂತ. ಬಟ್ ಬರ್ತಾನೆ ಇಲ್ಲ ಯೂಟ್ಯೂಬಲ್ಲಿ ವ್ಯೂಸ್. ಪರವಾಗಿಲ್ಲ ಗೈಸ್, ನಾವು ನಮ್ಮ ಪ್ರಯತ್ನ ಮಾಡೋಣ ಅಷ್ಟೇ. ನಾವು ನಮ್ಮ ಪ್ರಯತ್ನ ಮಾಡೋಣ, ಫಲ ನೋಡೋದು ಬೇಡ. ನೋಡೋಣ, ವ್ಯೂಸ್ ಬಂದರೆ ಓಕೆ, ಬರಲಿಲ್ಲ ಅಂತಂದ್ರೂ ಓಕೆ. ನನ್ನ ಏನಂತಾರೆ, ನಾನು ವ್ಲಾಗ್ಸ್ ಮಾಡೋದಂತೂ ಸ್ಟಾಪ್ ಮಾಡಲ್ಲ. 1 ವ್ಯೂ ಬರಲಿ, 2 ವ್ಯೂ ಬರಲಿ, ನನ್ನ ಖುಷಿಯಿಂದ, ನನ್ನ ಖುಷಿಗೋಸ್ಕರ ನಾನು ಮಾಡ್ತಿದ್ದೀನಿ. ಸೊ ವ್ಯೂಸ್ಗೋಸ್ಕರನೂ ಮಾಡ್ತಾ ಇಲ್ಲ. ಬಟ್ ಅನ್ಸುತ್ತಲ್ಲ ಗೈಸ್, ಲೈಕ್ ಕೆಲವೊಮ್ಮೆ ನಾವು ತುಂಬಾನೇ ಎಫರ್ಟ್ಸ್ ಹಾಕಿರ್ತೀವಿ, ಬೇರೆಯವ್ರ ವಿಡಿಯೋಸ್ಗೆ ಜಾಸ್ತಿ ವ್ಯೂಸ್ ಬರುತ್ತೆ. ಅದು ಹೇಗಪ್ಪ, ನಮ್ಮ ವಿಡಿಯೋಸ್ಗೆ ವ್ಯೂಸ್ ಬರ್ತಲ್ಲ, ಬೇರೆಯವ್ರದ್ದೆಲ್ಲ ವಿಡಿಯೋಸ್ಗೆ ವ್ಯೂಸ್ ಬರ್ತಿದೆ, ನಾವೇನಾದ್ರೂ ತಪ್ಪು ಮಾಡ್ತಿದೀವ ವಿಡಿಯೋ ಅಪ್ಲೋಡ್ ಮಾಡೋದ್ರಲ್ಲಿ ಅಂತ ಆ ಕ್ವಶನ್ ತಲೆಯಲ್ಲಿ ಬಂದು 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 ವಿಡಿಯೋಸ್ ಮಾಡೋದನ್ನ ಕಮ್ಮಿ 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 ಮಾಡ್ತೀವಿ. ಯಾವಾಗ್ಲೂ ಅದೇ ಆಗತ್ತೆ. ಆಕ್ಚುಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಬೇರೆಯವ್ರದ್ ನೋಡಿ ನಾವು ಕಂಪೇರ್ ಅಂದ್ರೆ ಬೇರೆಯವ್ರದ್ ನೋಡಿ ನಾವು ಕಂಪೇರ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ ಅಂತ ತಿಳ್ಕೊಳ್ಳಿ, ಅವಾಗ ನಾವು ನಮ್ ಕೆಲ್ಸನೇ ನಾವು ಸ್ಟಾಪ್ ಮಾಡ್ಬಿಡ್ತೀವಿ. ಸೊ ನಾನು ಅನ್ಕೊಂಡೆ ಓಕೆ, ನಾವು ಕಂಪೇರ್ ಮಾಡೋದೇ ಬೇಡ, ಸುಮ್ನೆ ಬೇರೆಯವ್ರ ಚಾನಲ್ ಗೊತ್ತಿಲ್ಲ ಎಷ್ಟೋ ದಿನ ಆಯ್ತು. ಇವಾಗ ನೋಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಲೈಕ್ ನಾರ್ಮಲಿ ನನ್ಗೆ ಇರುತ್ತೆ, ಓಕೆ ನನ್ ವಿಡಿಯೋ ಹಾಕಿದ ತಕ್ಷಣ ಒಂದು 10K ವ್ಯೂಸ್ ಆಗುತ್ತೆ ಅಂತ ನನ್ನ ತಲೆಯಲ್ಲಿ ಇರುತ್ತೆ. ಬಟ್ ಅದೇ ಯೂಟ್ಯೂಬ್ ಅಲ್ಲಿ ಹಾಕಿದ ತಕ್ಷಣ ನನಗೆ ಬರಲ್ಲ. ಬಿಕಾಸ್ ಅದು ಡಿಪೆಂಡ್ ಆಗುತ್ತೆ ಮೇ ಬಿ ನಮ್ಮ ಅಲ್ಗಾರಿಥಮ್ ಮೇಲೆ, ಮೇ ಬಿ ನಾವು ಎಷ್ಟು ವರ್ಷ ಆಯಿತು ನಾವು ಚಾನಲ್ ಓಪನ್ ಮಾಡಿ. ಬಿಕಾಸ್ ಇನ್ಸ್ಟಾಗ್ರಾಮಲ್ಲಂತೂ ನಾನು 2017 ಇಂದ ನಾನು ಹಾಕ್ತಾ ಬಂದಿದ್ದೀನಿ. ಬಟ್ ಇದು ಯೂಟ್ಯೂಬಲ್ಲೇನೋ ಒಂದು ಮೇ ಬಿ ಒಂದು 5-6 ಮಂತ್ಸ್ ಆಯಿತು ಅಷ್ಟೇ. ಸೊ ಸ್ಟಾರ್ಟಿಂಗಲ್ಲಿ ಜಾಸ್ತಿ ವ್ಯೂಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಬಟ್ ಆಲ್ಸೋ ಪರವಾಗಿಲ್ಲ ಗೈಸ್, ಒಂದು 2-3 ವಿಡಿಯೋಸ್ ಚೆನ್ನಾಗಿ ಓಡಿದೆ, 18K ವರೆಗೂ ಹೋಗ್ತಾ ಇದೆ ಅಂತಂದರೆ ನಾನು ಆ ಥರ ಎಡಿಟ್ ಮಾಡಿ ಹಾಕಬೇಕು ಅಂತ ಅನಿಸುತ್ತೆ. ಆ್ಯಂಡ್ ತುಂಬ ಜನ ಅಂದರೆ 1-2 ಕಮೆಂಟು ಬಂತು ನನಗೆ, ಲೈಕ್ ಏನಂದ್ರೆ ನಾನು ದೇವಸ್ಥಾನಗಳ ವ್ಲಾಗ್ಸ್ ಏನು ಹಾಕ್ತೀನಲ್ಲ ಅದು ಚೆನ್ನಾಗಿ ಬರ್ತಾ ಇದೆ. ನಾನು ವೈರಲ್ ಹೋಗಿರೋ ಎಲ್ಲ ವಿಡಿಯೋಸ್ ದೇವಸ್ಥಾನ ವ್ಲಾಗ್ಸ್ಗಳೇ ಇದೆ. ನಾರ್ಮಲ್ ನಾನು ವ್ಲಾಗ್ಸ್ಗಳು ಯಾವುದೂ ವೈರಲ್ ಹೋಗಿಲ್ಲ. ಸೊ ನನ್ಗನ್ಸುತ್ತೆ ನಾನು ಜಾಸ್ತಿ ದೇವಸ್ಥಾನದ ವ್ಲಾಗ್ಸ್ಗಳೇ ಹಾಕಬೇಕು ಅಂತ. ಬಟ್ ಶೂಟಿಂಗ್ ನಾನು ಏನಂತಾರೆ ಶೂಟಿಂಗ್ ಅಲ್ಲಿ ಇದ್ದಾಗ ದೇವಸ್ಥಾನ ವ್ಲಾಗ್ಸ್ ನನಗೆ ಹಾಕಕ್ ಆಗ್ತಾ ಇಲ್ಲ. ಸೊ ಅದಕ್ಕೆ ಮ್ಯಾನೇಜ್ ಮಾಡ್ಕೊಳ್ಳಿ ಗೈಸ್. ನಾನು ದೇವಸ್ಥಾನ ವ್ಲಾಗ್ಸ್ ಹೇಗೆ ಪ್ರೀತಿ ತೋರಿಸ್ತಾ ಇದ್ದೀರಾ ಅದೇ ತರ ನಂದು ಡೈಲಿ ವ್ಲಾಗ್ಸ್ ಮತ್ತೆ ಶೂಟ್ ವ್ಲಾಗ್ಸಿಗೂ ಸ್ವಲ್ಪ ಪ್ರೀತಿ ತೋರಿಸಿ ಅಂತ ಕೇಳ್ಕೊತೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಎಲ್ಲರೂ ನಗ್ತಾ ಇರಿ. ಆ್ಯಂಡ್ ಮತ್ತೊಮ್ಮೆ ಎಲ್ರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಗಣೇಶ ಚತುರ್ಥಿ. ಗಣಪತಿ ಬಪ್ಪ ಮೋರ್ಯ.